हेलो फ्रेंड्स नमस्कार पटेल कंप्यूटर यूट्यूब चैनल के निम्मेलರಿಗೂ हार्दिक स्वागत फ्रेंड्स ಇವತ್ತಿನ ವಿಡಿಯೋದಲ್ಲಿ ಸೇವಾ ಸಿಂಧು ಮೂಲಕ ಪಿಸಿಸಿ ಅಂದ್ರೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನು ಆನ್ಲೈನ್ ಮೂಲಕ ಯಾವ ರೀತಿಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಮೊಟ್ಟ ಮೊದಲಿಗೆ ನಮ್ಮ ಚಾನೆಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನು ಆನ್ ಮಾಡೋದನ್ನ ಮರಿಬೇಡಿ ಸೊ ಫ್ರೆಂಡ್ಸ್ ಇಲ್ಲಿ ಸೇವಾ ಸಿಂಧುನ ಲಾಗಿನ್ ಮಾಡಬೇಕು ಸೇವಾ ಸಿಂಧು ಲಾಗಿನ್ ಐಡಿ ನೀವು ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಸೇವಾ ಸಿಂಧು ಅಪ್ಲೈ ಫಾರ್ ಸರ್ವಿಸ್ ಅಂತ ಇಲ್ಲಿ ಬಂದ್ರೆ ಇಲ್ಲಿಂದ ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು ನಂತರ ವಿ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ ಅದ್ರ ಮೇಲೆ ನಮಗೆ ಇಲ್ಲಿ ಸರ್ಚ್ ಮಾಡ್ಕೋಬೇಕು ನಂತರ ಇಲ್ಲಿ ಸರ್ಚ್ ಆಪ್ಷನ್ ಅಲ್ಲಿ ಪೊಲೀಸ್ ಅಂತ ಇಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಬಹಳಷ್ಟಲ್ಲಿ ಮೆನ್ಷನ್ ಆಗೋದಂತ ಇಲ್ಲಿ ಡೀಟೇಲ್ಸ್ ಬರುತ್ತೆ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಫಾರ್ ಜಾಬ್ ವೆರಿಫಿಕೇಶನ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಮಗೆ ಫಾಲೋಯಿಂಗ್ ಫೀಲ್ಡ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು ನಂತರ ಪ್ರೊಸೀಡ್ ಅಂತ ಕೇಳ್ತದೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೇವಾ ಸಿಂಧು ಮೂಲಕ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ವೆರಿಫೈ ಆಗುತ್ತೆ ನಿಮ್ಮ ಆಧಾರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ನಂತರ ಇಲ್ಲಿ ಕೆಳಗಡೆ ಕೊಟ್ಟಂಥ ಕ್ಯಾಪ್ಚನ್ನು ಆ್ಯಸ್ ಇಟ್ ಈಸ್ ಅಲ್ಲಿ ಸರ್ಚ್ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಮಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ಒ ಟಿ ಪಿನ ಎಂಟ್ರಿ ಮಾಡೋಣ ಸೊ ಫ್ರೆಂಡ್ಸ್ ಮೊಟ್ಟ ಮೊದಲಿಗೆ ಏನಪ್ಪ ಅಂದರೆ ನೀವು ಸೇವಾ ಸಿಂಧುದಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಲಿಲ್ಲಪ್ಪ ಅಂದರೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿಂದ ಲಾಗಿನ್ ಆಗ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ಕಂಟಿನ್ಯೂ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು ಒ ಟಿ ಪಿ ಹಾಕಿ ನಂತರ ಫ್ರೆಂಡ್ಸ್ ಇಲ್ಲಿ ಅಲೋ ಅಂತ ಕೇಳ್ತದೆ ಇಲ್ಲಿ ಅಲೋ ಕೊಡಬೇಕು ಅಲೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡ್ನ ಫೆಚ್ ಆಗುತ್ತೆ ಅಂದರೆ ನಿಮ್ಮ ಡೀಟೇಲ್ಸನ್ನು ಆಟೋಮೆಟಿಕ್ ಆಗಿ ಇಲ್ಲಿ ಭರ್ತಿ ಆಗುತ್ತೆ ನಂತರ ಫ್ರೆಂಡ್ಸ್ ಇಲ್ಲಿ ಸರ್ವಿಸ್ ರಿಕಾರ್ಡ್ ಅಂತ ಕೇಳ್ತಾ ಇದೆ ಸರ್ವಿಸ್ ರಿಕಾರ್ಡಲ್ಲಿ ನಿಮಗೆ ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಏನು ತೋರಿಸ್ಕೊಡ್ತಾ ಇದೆ ಅದನ್ನು ನಮಗೆ ಇಲ್ಲಿ ಕ್ಲಿಕ್ ಮಾಡಬೇಕು ಇಲ್ಲಿ ಅಪ್ಲಿಕೇಬಲ್ ಫೀ ಅಂತ ಕೇಳ್ತಾ ಇದೆ 450 ರೂಪಾಯಿಲಿ ಸರ್ವಿಸ್ ಫೀಯನ್ನು ಇಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ಫೋಟೋನ ಕ್ಯಾಪ್ಚರ್ ಕೇಳ್ತಾ ಇದೆ 35 KB ಇರ್ತಕ್ಕಂಥ ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಇಲ್ಲಿ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ 35 KB ಹೆಚ್ಚಾಗಿ ಮಾಡಬೇಕಪ್ಪ ಅಂದರೆ ನಿಮ್ಮ ಕಮ್ಮಿ KB ಏನಾದರೂ ಇದ್ದರೆ ಇಲ್ಲಿ ಪೇಂಟ್ ಮೂಲಕ ಇಲ್ಲಿ ಓಪನ್ ಪೇಂಟೆಲ್ಲ ಹೋಗಿ ಅಲ್ಲಿಂದ ನಿಮಗೆ ಇಲ್ಲಿ ಸೈಜನ್ನು ಹೆಚ್ಚಿಗೆ ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇಲ್ಲಿ ಯಾವ ರೀತಿಯನ್ನು ನಿಮಗೆ ಬೇಕಾದಲ್ಲಿ ಭಾಳಷ್ಟು ಆಪ್ಷನ್ ಇರುತ್ತೆ ಅಲ್ಲಿಂದ KB ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ KB ಹೆಚ್ಚೆ ಆದ ನಂತರ ಫ್ರೆಂಡ್ಸ್ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು ನಂತರ ನೇಮ್ ಆಫ್ ಅಪ್ಲಿಕೆಂಟ್ ನೋಡ್ತಾ ಇದ್ರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಪ್ಲಿಕೆಂಟ್ ಡೀಟೇಲ್ಸನ್ನು ಬಂದಿರುತ್ತೆ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ ನಂತರ ಫಾದರ್ ನೇಮನ್ನು ಹಾಕೊಳ್ಳಿ ಮ್ಯಾರಿಡ್ ಏನಾದರೂ ವುಮೆನ್ ಇದ್ದರೆ ಹಸ್ಬೆಂಡ್ ನೇಮನ್ನು ಹಾಕೋಬೋದು ನಂತರ ಫ್ರೆಂಡ್ಸ್ ಇಲ್ಲಿ ನ್ಯಾಷನಾಲಿಟಿ ಕೇಳ್ತದೆ ಆಟೋಮೆಟಿಕ್ ಇಲ್ಲಿ ಬಂದಿರುತ್ತೆ ನಂತರ ಫ್ರೆಂಡ್ಸ್ ಇಲ್ಲಿ ಪರ್ಪಸ್ ಅಂತ ಕೇಳ್ತದೆ ಯಾವಾಗೋಸ್ಕರ ನೀವು ಇಲ್ಲಿ ಈ ಸರ್ಟಿಫಿಕೇಟ್ ಅನ್ನು ತೆಗೆಸ್ಕೊಳ್ತಾ ಇದ್ದೀರಾ ಅಪ್ಲಿಕೇಶನ್ ಫಾರ್ ಜಾಬ್ ವೆರಿಫಿಕೇಶನ್ ಅನ್ನು ತಗೋತಾ ಇದ್ದೀರಾ ಅಂತ ಕೇಳ್ತಾ ಇದೆ ಇಲ್ಲಿ ಇವರು ಪರ್ಪಸ್ HP ಆಯಿಲ್ ಟ್ಯಾಂಕರ್ ಡ್ರೈವರ್ ಇದ್ದಾರೆ ಡ್ರೈವರ್ ಅಂತ ಹಾಕೊಳ್ಳೋಣ ನಂತರ ಫ್ರೆಂಡ್ಸ್ ಇಲ್ಲಿ ಪೀರಿಯಡ್ ಆಫ್ ಸ್ಟೇ ಎಲ್ಲಿ ಯಾವ ಡೇಟಿಂದ ಯಾವ ಡೇಟ್ವರೆಗೂ ಬೇಕಾಗಿದೆ ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತಿಂದ ಬೇಕಂದ್ರೆ ಹುಟ್ಟಿದಾಗಿಂದ ಇವಾಗಿನ ಡೇಟಿನವರೆಗೂ ಬೇಕಾದರೆ ಆ ಪೀರಿಯಡನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಫ್ರೆಂಡ್ಸ್ ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅಂತ ಕೇಳ್ತಾ ಇದೆ ಪ್ರೆಸೆಂಟ್ ಅಡ್ರೆಸ್ಸನ್ನು ನಿಮ್ಮ ಹೌಸ್ ನಂಬರ್ ಅಥವಾ ಬ್ಲಾಕ್ ಅಥವಾ ಸ್ಟ್ರೀಟ್ ನಂಬರನ್ನು ಎಂಟ್ರಿ ಮಾಡಿ ನಂತರ ಇಲ್ಲಿ ನಿಮ್ಮ ಹಳ್ಳಿ ಅಥವಾ ಪ್ರದೇಶ ಏನಿದೆ ಆ ಡೀಟೇಲ್ಸನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನಿಮ್ಮ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು ಅಡ್ರೆಸ್ಸನ್ನು ಫಿಲ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಸ್ಟೇಟ್ ಕೇಳ್ತಾ ಇದೆ ಸಿಟಿ ಅಂತ ಕೇಳ್ತಾ ಇದೆ ಇಲ್ಲನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿಟಿಯನ್ನು ಸೆಲೆಕ್ಟ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ ಅಂತ ಕೇಳ್ತಾರೆ ನಿಮ್ಮ ಏರಿಯಾಗೆ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಯಾವುದಿದೆ ಆ ಪೊಲೀಸ್ ಸ್ಟೇಷನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಫ್ರೆಂಡ್ಸ್ ಇಲ್ಲಿ ಪಿನ್ ಕೋಡನ್ನು ನಿಮ್ಮ ಏರಿಯಾ ಪಿನ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ನಂತರ ಫ್ರೆಂಡ್ಸ್ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಂತ ಕೇಳ್ತಾ ನಿಮ್ಮ ಪ್ರೆಸೆಂಟ್ ಅಡ್ರೆಸ್ಗೂ ಪರ್ಮನೆಂಟ್ ಅಡ್ರೆಸ್ಗೂ ಎರಡು ಒಂದೇ ಅಂತ ಕೇಳ್ತಾ ಇದೆ ಎರಡು ಒಂದೇ ಇದ್ರೆ ಎಸ್ ಮಾಡಿ ಇಲ್ಲದಿದ್ದರೆ ನೋ ಅಂತ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ಅದಾದ ಇಲ್ಲಿ ಮೊಬೈಲ್ ನಂಬರ್ ಕೂಡ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಯಾವ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ತೀರಾ ಆ ನಂಬರ್ಗೆ ನಿಮಗೆ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಕರೀತಾರೆ ಆ ನಂಬರನ್ನು ಆ್ಯಕ್ಟಿವ್ ಆಗಿ ಇರ್ತಕ್ಕಂಥ ಮೊಬೈಲ್ ನಂಬರನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ನಂತರ ಫ್ರೆಂಡ್ಸ್ ಇಲ್ಲಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫುಲ್ ಡೀಟೇಲ್ಸ್ ಆಗಿ ಇಲ್ಲಿ ಬಂದಿರುತ್ತೆ ಬಂದ ಮೇಲೆ ಏನಾದರೂ ಕರೆಕ್ಷನ್ ಇದ್ದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾಕೋಬೋದು ಇಲ್ಲದಿದ್ದರೆ ಅಟ್ಯಾಚ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಡ್ರೆಸ್ ಪ್ರೂಫಲ್ಲಿ ಏನಾದ್ರು ಪ್ರೂಫ್ ಇದೆ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಭಾಳಷ್ಟು ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಮ ಆಧಾರ್ ಕಾರ್ಡನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ PDF ಅಥವಾ JPG ಮೂಲಕ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ನಂತರ ಐಡೆಂಟಿ ಪ್ರೂಫಲ್ಲಿ ಭಾಳಷ್ಟು ಆಪ್ಷನ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು ನಂತರ ಫೋಟೋಗ್ರಾಫ್ ಕೇಳ್ತದೆ ಮತ್ತು ಇಲ್ಲಿ ಅದೇ ಫೋಟೋಗ್ರಾಫನ್ನು ಇಲ್ಲಿ ಅಪ್ಲೋಡ್ ಮಾಡಬಹುದು ನಂತರ ಫ್ರೆಂಡ್ಸ್ ಇಲ್ಲಿ ಸೇವ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೇವ್ ಆಗುತ್ತೆ ನಂತರ ಫ್ರೆಂಡ್ಸ್ ಇಲ್ಲಿ ಸೇವ್ ಅನೆಕ್ಸರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೊಮ್ಮೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸಂಖ್ಯೆ ಡೀಟೇಲ್ಸನ್ನು ಇಲ್ಲಿ ಮೆನ್ಷನ್ ಆಗುತ್ತಂತ ಇಲ್ಲಿ ಡೀಟೇಲ್ಸ್ ಬರುತ್ತೆ ಆ ಅಪ್ಲಿಕೇಶನ್ ನಂಬರ್ನ ನೋಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಸಬ್ಮಿಟ್ ಮೇಲೆ ನಮಗೆ ಈ ಸೈಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು
ಸೊ ಫ್ರೆಂಡ್ಸ್ ಇಲ್ಲಿ ಅಪ್ಲಿಕೇಶನ್ ನಂಬರ್ ಬಂದಿದೆ, ಇ-ಸೈನ್ ಆ್ಯಂಡ್ ಮೇಕ್ ಪೇಮೆಂಟ್ ಅಂತ ಇದೆ. ಇಲ್ಲಿ ಇ-ಸೈನ್ನ ಡೀಟೇಲ್ಸನ್ನು ಇಲ್ಲಿ OTP ಮೂಲಕನೇ ಮತ್ತೆ ಯಾವ ಥರ ಸ್ಟಾರ್ಟಿಂಗಲ್ಲಿ ಆಧಾರ್ ನಂಬರ್ನ ಹಾಕ್ಕೊಂಡಿದ್ರ ಅದೇ ಥರ ಆಧಾರ್ ನಂಬರ್ ಹಾಕ್ಕೊಂಡು ಇಲ್ಲಿ OTP ಮೂಲಕ ನೀವು ಇ-ಸೈನ್ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್ ಇಲ್ಲಿ ಆಧಾರ್ ನಂಬರನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ಗೆ ಬರ್ತಕ್ಕಂಥ OTP ಇಲ್ಲಿ ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ನಿಮ್ಮ OTP ಬಂದಮೇಲೆ ಈ ನಮ್ಮ ಇಲ್ಲೊಂದು ಎಂಟ್ರಿ OTP ಬಾಕ್ಸಲ್ಲಿ OTPನ ಎಂಟ್ರಿ ಮಾಡಿ ನೆಕ್ಸ್ಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್ ಇಲ್ಲಿ OTP ಬಂದಾಗಿದೆ, OTP ಹಾಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ವೆರಿಫೈ ಆಗುತ್ತೆ. ನಂತರ OTP ವೆರಿಫೈಡ್ ಸಕ್ಸಸ್ಫುಲ್ ಆಗಿದೆ. ನಂತರ ಫ್ರೆಂಡ್ಸ್ ಇಲ್ಲಿ ಪೇಮೆಂಟ್ ಆಪ್ಷನ್ ನೋಡ್ತಾ ಇದ್ರೆ 450 rupees ಇದೆ. ಇಲ್ಲಿ ನಮ್ಮ ಗ್ರಾಮನ್ ಲಾಗಿನಲ್ಲಿ ಆಗ್ತಾ ಇದ್ರೆ ನಮಗೆ 20 rupees ಎಕ್ಸ್ಟ್ರಾ ಚಾರ್ಜ್ ಬಂದು 470 rupees ಬಂದು ಇಲ್ಲಿ ಪೇಮೆಂಟ್ ಆಪ್ಷನ್ ಬರ್ತಾ ಇದೆ. ಇಲ್ಲಿಂದ ನಾವು ಪೇಮೆಂಟ್ ಮಾಡ್ಕೋಬಹುದು. ಈ ಜಾಗದಲ್ಲಿ ಏನಪ್ಪಾ ಅಂತಂದ್ರೆ ಇಂಡಿವಿಜುವಲ್ ಏನಾದರೂ ನೀವು ಸೇವಾ ಸಿಂಧು ನಿಮ್ಮ ಸ್ವಂತ ಲಾಗಿನಲ್ಲಿ ಹಾಕ್ತಾ ಇದ್ರೆ 450 ಪೇಮೆಂಟ್ ಬರುತ್ತೆ. ಅಲ್ಲಿಂದ ನಿಮಗೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ UPI ಮೂಲಕ ಪೇಮೆಂಟ್ ಮಾಡೋಂಥ ಆಪ್ಷನ್ ಬರುತ್ತೆ. ಅಲ್ಲಿಂದ ನೀವು ಡೈರೆಕ್ಟ್ ಆಗಲಿ ಪೇಮೆಂಟ್ ಆಪ್ಷನ್ ಮುಖಾಂತರ ನೀವು UPI ತಗೊಂಡು ಡೈರೆಕ್ಟ್ QR ಪೇಮೆಂಟ್ ಸ್ಕ್ಯಾನ್ ಮಾಡ್ಕೊಂಡು ಪೇಮೆಂಟನ್ನು ಮಾಡ್ಬೋದಾಗಿದೆ. ಅಲ್ಲಿಂದ 450 rupees ಪೇಮೆಂಟ್ ಇರುತ್ತೆ, ಅಲ್ಲಿಂದ ಪೇಮೆಂಟ್ ಮಾಡ್ಬೋದು. ಸೊ ಫ್ರೆಂಡ್ ನಮಗೆ ಗ್ರಾಮನ್ ಲಾಗಿನಲ್ಲಿ ಆಗ್ತಾ ಇದ್ರಿಂದ ನಮಗೆ ಇಲ್ಲಿ 20 rupees ಎಕ್ಸ್ಟ್ರಾ ಚಾರ್ಜ್ ಬಂದು 470 rupees ಇಲ್ಲಿಂದ ಪೇಮೆಂಟ್ ಮಾಡಿದ್ವಿ. ಸೊ ಫ್ರೆಂಡ್ಸ್ ಪೇಮೆಂಟ್ ಆದ ನಂತರ ಇಲ್ಲಿ ಅಕ್ನಾಲೇಜ್ಮೆಂಟ್ ನಂಬರ್ ಈ ಥರ ಒಂದು ಸ್ಲಿಪ್ ಬರುತ್ತೆ. ಈ ಥರ ಎಲ್ಲ ಡೀಟೇಲ್ಸನ್ನು ಪೇಮೆಂಟ್ ಮಾಡಿದಂಥ ಡೀಟೇಲ್ಸ್, ಅಪ್ಲಿಕೇಶನ್ ನಂಬರು, ನಿಮ್ಮ ಡೀಟೇಲ್ಸ್ ಎಲ್ಲ ಇದರಲ್ಲಿ ಮೆನ್ಷನ್ ಆಗುತ್ತೆ. ಸೊ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನೀವು ಆನ್ಲೈನ್ ಮೂಲಕ ನೀವು ಸ್ವಂತ ನಿಮ್ಮ ಲಾಗಿನಲ್ಲಿ ಸೇವಾ ಸಿಂಧು ಲಾಗಿನಲ್ಲಿ ಇದು PCC ಅಂದರೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ. ನಂತರ ಫ್ರೆಂಡ್ಸ್ ಇದರಲ್ಲಿ 21 ದಿನಗಳಲ್ಲಿ ನಿಮಗೆ ಈ ಸರ್ಟಿಫಿಕೇಟ್ ಅನ್ನು ಲಭ್ಯವಾಗುತ್ತೆ. ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿಯಾಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.